ಓಕೆ, ಈ ನಡುವೆ ರಾಜ್ಯಾದ್ಯಂತ ಇವತ್ತು ಕಾಟೇರ ಸಿನಿಮಾ ಬಿಡುಗಡೆಯಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಈಗಾಗಲೇ 12:05 ಮೊದಲ ಪ್ರದರ್ಶನವನ್ನು ಕಂಡಿದೆ. ರಾಜ್ಯಾದ್ಯಂತ ಇವತ್ತು ಕಾಟೇರ ಚಲನಚಿತ್ರ ಬಿಡುಗಡೆಯಾಗಿದೆ. ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಇದು ಕಾಟೇರ. ಹಾಗಾಗಿ ಥಿಯೇಟರ್ ಮತ್ತು ಮಾಲ್ ಮುಂದೆ ಈಗಾಗಲೇ ಅಭಿಮಾನಿಗಳು ಬಹಳ ಸಂಭ್ರಮವನ್ನು ಪಡ್ತಾ ಇದ್ದಾರೆ. GT ಮಾಲ್ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಫ್ಯಾನ್ಸ್ ಸಿನಿಮಾ ನೋಡಿ ಹುಚ್ಚೆದ್ದು ಕುಣಿದಿದ್ದಾರೆ. ದರ್ಶನ್ ಅಭಿನಯಕ್ಕೆ ಉಘೆ ಉಘೆ ಎಂದಿದ್ದಾರೆ ಫ್ಯಾನ್ಸ್. ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ರಿಲೀಸ್ ಆಗಿದೆ. ದರ್ಶನ್ ಅಭಿಮಾನಿಗಳು ಸಡಗರ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ರಾತ್ರಿಯಿಂದಲೇ JP ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಂತೂ ಹಬ್ಬದ ವಾತಾವರಣ ಇತ್ತು. ಏನಲ್ಲಿ ಹೂವಿನ ಅಲಂಕಾರ, ಕಟ್ಔಟು, ಫ್ಲೆಕ್ಸು ಎಲ್ಲ ರೆಡಿ ಮಾಡಿದ್ದಾರೆ. ಹಾಗೆಯೇ ಕಾಟೇರಮ್ಮನ ಗುಡಿ ಮಾಡಿ ದೇವಿಯನ್ನು ಪ್ರತಿಮೆ ಮಾಡಿದ್ದಾರೆ ಫ್ಯಾನ್ಸ್. ಥಿಯೇಟರ್ ಮುಂದೆನೇ ಪಟಾಕಿ ಸಿಡಿಸಿ ಕಾಟೇರ ಸಿನಿಮಾಗೆ ಸ್ವಾಗತವನ್ನು ಮಾಡಿದ್ದಾರೆ. ಚಿತ್ರಮಂದಿರದ ಬಳಿ ದರ್ಶನ್ ಅಭಿಮಾನಿಗಳು ಅನ್ನದಾನವನ್ನು ಮಾಡಿದ್ದಾರೆ. ಅಭಿಮಾನಿಗಳ ಜೊತೆ ಸಿನಿಮಾವನ್ನು ವೀಕ್ಷಿಸಿದ್ದಾರೆ ಮಾಲಾಶ್ರೀ ಮತ್ತು ಅವರ ಪುತ್ರಿ ಆರಾಧನಾ, ಈ ಸಿನಿಮಾದ ನಾಯಕಿ, ಹೀರೋಯಿನ್. 12:05 ಶುರುವಾಯಿತು ಮೊದಲ ಕಾಟೇರ ಪ್ರದರ್ಶನ. ಫ್ಯಾನ್ಸ್ ಜೊತೆಗೆ ಸಿನಿಮಾ ವೀಕ್ಷಿಸಿದ್ದಾರೆ. ತರುಣ್ ಸುಧೀರ್ ಅವರು, ಡೈಲಾಗ್ ರೈಟರ್ ಮಾಸ್ತಿ ಅವರು ಎಲ್ಲರೂ ಕೂಡ ತಮ್ಮ ಖುಷಿಯನ್ನು ಪಬ್ಲಿಕ್ TV ಜೊತೆ ಹಂಚಿಕೊಂಡಿದ್ದಾರೆ. ಯಾವ ಬೇರೆ ಫಿಲ್ಮ್ ಏನಿಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರ ಸಖತ್ತಾಗಿ ಓಡ್ತಾ ಇದೆ. 100 ಡೇಸ್ ಪಕ್ಕ. ಜೈ ಡಿ ಬಾಸ್, ಜೈ ಡಿ ಬಾಸ್. ಬಾಳೆ ಮರಕ್ಕೆ ಒಂದೇ ಕೊನೆಯದ ಚಂದ. ಕರ್ನಾಟಕ ಒಬ್ಬರೇ ಬಾಸ್, ಅದು ನಮ್ಮ ಡಿ ಬಾಸ್. ಡಿ ಬಾಸ್ ಜೈ.
ಎಷ್ಟು ಎಕ್ಸೈಟ್ ಆಗಿದ್ರಿ? ಎಕ್ಸಾಕ್ಟ್ ಅಂದ್ರೆ ಹೇಳಕ್ಕಾಗ್ತಿಲ್ಲ, ಮೈಯೆಲ್ಲ ಒಂಥರ ಆಗ್ತಿದೆ ಈಗ. ಯಾವ ತರ ಇನ್ನೊಂದು ಶೋ ಬರ್ಬೇಕಂತ ವೆಯ್ಟ್ ಮಾಡ್ತಿದ್ದೀವಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅಪ್ಪು ಫ್ಯಾನು, ಬಟ್ ಡಿ ಬಾಸ್ ಮೂವಿ ನೋಡ್ಬೇಕಂತೇಳಿ ನಮ್ಮ ಫ್ರೆಂಡ್ಸ್ ಇದೆಲ್ಲ ಬಂದೆ. ಎಂಥ ಮೂವಿ ಮಾಡಿದ್ರು ಅಂತಂದರೆ, ಎಷ್ಟೇ ಮೂವಿ ಎಲ್ಲೇ ಮಾಡಿದ್ರು ಡಿ ಬಾಸೇ ಈ ಥರ ಒಂದು ಮೂವಿ ಮಾಡೋಕ್ಕೆ ಅವರಿಂದಾನೇ ಸಾಧ್ಯ. ಎಂಥ ಸರಳ ಯಾವುದಿಲ್ಲ. ಇದೇ ಒಂದು ಮೂವಿನ ಏನ್ ರೋಲ್ ಇಷ್ಟ ಆಯ್ತು ನಿಮ್ಮ? ಯಾವ ರೋಲ್ ಅಂತಂದರೆ ನನಗೆ ಇಷ್ಟ ಆಗಿದ ಮೂವಿ ಅಂತಂದರೆ ಅದರಲ್ಲಿ ಅವನು ಡಿ ಬಾಸ್ ಒಂದು ಹಸ್ತ ತೊಗೊಂಬರ್ತಾರಲ್ಲ, ಒಂದು ರಕ್ತ ತೊಗೊಂಡು ಇನ್ನೊಂದೂರಿಗೆ ಹಸ್ತ ಅಂತ, ಅದೆಲ್ಲ ಹಳ್ಳಿಯಲ್ಲಿ ಗೊತ್ತು. ಎಲ್ಲ ಹಳ್ಳಿ ಸ್ಟೋರಿನೇ ಡಿ ಬಾಸ್ ಮಾಡಿದ ಬಲು ಅವರು ಮಾಡೋ ಫಿಲಮೇ ಹಿಂಗೆ. ಆ ಥರ ಮೂವಿ ಮಾಡಿದ್ರೆ ಡಿ ಬಾಸ್ ಅಂದರೆ ಡಿ ಬಾಸ್. ಒಂದು ಹೇಳ್ತೀನಿ ನೋಡಿ ಸರ್, ಇಲ್ಲಿ ರೈತರು ಅಂತಾರೆ. ನಾನು ಒಂದೇ ಹೇಳೋದು ಸರ್, ನಾನು ರೈತರು ಅಂತಾರೆ ಎಲ್ಲರೂ. ನಮ್ಮ ಬಾಸು ಸರ್ ರೈತರಿಗೋಸ್ಕರ ಬೆವರು ಸುಸ್ತಾರೆ ಸರ್. ಆ ಫೈಟ್ ಸೀನ್ ಐತಲ್ಲ ಸರ್, ನನಗೆ ಇವಾಗೂ ಅಷ್ಟೇ ಸರ್ ಮೈಯೆಲ್ಲ ನಡಕ್ತೈತೆ ಸರ್. ಬಾಸ್ ಫಿಲಮು ನೋಡ್ತಾ ಇದ್ರೆ ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿರೋದಂಥ ಕಾಟೇರ ಸಿನಿಮಾ ಈಗ 12 ಗಂಟೆಗೆ ಅಭಿಮಾನಿ ದೇವರುಗಳ ಮುಂದೆ ಬಂದಿದೆ. ಸೊ ಎಲ್ಲರೂ ಸಿನಿಮಾ ನೋಡಿದ್ದಾರೆ, ಹೀರೋಯಿನ್ ಕೂಡ ನನ್ನ ಜೊತೆಲಿದ್ದಾರೆ, ಮಾತಾಡ್ಸೋಣ. ಫಸ್ಟಿಗೆ ಕಂಗ್ರ್ಯಾಚುಲೇಷನ್ಸ್, ತುಂಬ ಒಂದು ಸ್ಪೆಷಲ್ ಡೇ, ಸ್ಪೆಷಲ್ ಮೂಮೆಂಟ್, ಅದನ್ನು ಫೀಲ್ ಮಾಡಿದ್ದೀರಾ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳಿ. ನನ್ನ ಫಸ್ಟ್ ರಿಯಾಕ್ಷನ್ ಅಂದರೆ ಇವಾಗ ರಿಲೀಸ್ ಆಗಿಬಿಟ್ಟಿದೆ, ಎಲ್ಲರೂ ನೋಡಿದ್ದೀರಾ, ನಿಮ್ಮ ರಿಯಾಕ್ಷನ್ ಏನಿದೆ ಅಂತ ನಾನು ಕೇಳಬೇಕು. ತುಂಬ ಖುಷಿ ಅನಿಸ್ತಾ ಇದೆ. ಐ ಥಿಂಕ್ ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇವಾಗ ಎಲ್ಲರಿಗೂ ಗೊತ್ತಾಗಿದೆ ನನ್ನ ಕ್ಯಾರೆಕ್ಟರ್ ಏನು, ಪ್ರಭಾವತಿ ಯಾರು ಅಂತ. ಸೊ ತುಂಬ ಒಂದು ಹ್ಯಾಪಿಯಾಗಿದ್ದೀನಿ, ಇಮೋಷ್ನಲ್ ಆಗಿ ಸ್ವಲ್ಪ. ಸೊ ಕೆಲಸ ಮಾಡ್ಬೇಕಾದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಬೇಕಾದ್ರೆ ಒಂದು ಸೆಕೆಂಡ್ ಮೈಂಡ್ ಬ್ಲ್ಯಾಂಕ್ ಆಗಿರುತ್ತೆ. ಸೊ ಎಂಟೈರ್ ಈ 3 ಅವರ್ ಕೂತ್ಕೊಂಡು ನೋಡಿದಾಗ ನಿಮಗೆ ವಾವ್ ಅನಿಸಿದೇನೋ, ಖುಷಿ ಕೊಟ್ಟಿದ್ದೇನೋ, ಯಾವುದು ನಿಮಗೆ ಸ್ಪೆಷಲ್ ಅನ್ನಿಸ್ತು? ಐ ಥಿಂಕ್ ನನಗೆ ಅಂದರೆ ದರ್ಶನ್ ಸರ್ ಅವ್ರ ಕಡೆ, ನಾನು ನನ್ನ ಕಡೆನೇ ನೋಡಿಲ್ಲ, ಅವ್ರ ಕಡೆನೇ ನೋಡ್ತಾ ಇದ್ದೀನಿ. ಸೋ ಅಮೇಝಿಂಗ್ ದರ್ಶನ್ ಸರ್ದೇ ಮೇನ್ಲಿ. ಓಕೆ, ಇಷ್ಟು ವಿಷುವಲ್ ಬೀಳ್ತಾ ಇತ್ತು, ಚಪ್ಪಾಳೆ ಬೀಳ್ತಾ ಇತ್ತು. ಸೊ ಇಷ್ಟು ಪ್ರೀತಿ ಕೊಟ್ಟಂಥ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಸೊ ಫಸ್ಟ್ ಸಿನಿಮಾನ ಬೆಳ್ಳಿತೆರೆ ಮೇಲೆ ನೋಡಿದ್ದು, ಅದ್ರ ಬಗ್ಗೆ ಇದ್ರ ಬಗ್ಗೆ ನನಗೆ ಅಂದರೆ ತುಂಬ ಸ್ಪೆಷಲ್ ಆಗಿದೆ. ಎಲ್ಲ ಜೊತೆ ಫಸ್ಟ್ ಟೈಮ್ ನಾನು ನೋಡಿದ್ದೀನಿ, ನನ್ನ ಫಸ್ಟ್ ಪಿಕ್ಚರ್ ನಾನು ಎಲ್ಲ ಜೊತೆ ನೋಡಿದ್ದೀನಿ ಅಂತ ನಂಗೆ ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ಈಗ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಇರಬೇಕು. ಐ ಹೋಪ್ ಪ್ರಭಾವತಿ ಇಷ್ಟ ಆಗಿದಲೆ, ಪಸಂದ್ ಆಗಿದಲೆ ಅಂತ ಐ ಹೋಪ್. ಓಕೆ, ಒನ್ ಲಾಸ್ಟ್ ಕ್ವಶನ್. ಈ ಟೈಮಲ್ಲಿ ಅಪ್ಪಾಜಿ ಅವ್ರ ಬಗ್ಗೆ ಏನಾದರೂ ಹೇಳೋದಾದರೆ? ಅದ್ರ ಬಗ್ಗೆ ನಾನು ಆನೆಸ್ಟ್ಲಿ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಐ ಕಾಂಟ್ ಇಮ್ಯಾಜಿನ್. ಅದ್ರ ಬಗ್ಗೆ ಸ್ವಲ್ಪ ಕಷ್ಟ. ಓಕೆ, ಥ್ಯಾಂಕ್ ಯು, ಗುಡ್ ಲಕ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇದಿಷ್ಟು ಆರಾಧನ್ ಅವರ ಮಾತುಗಳು. ಸೊ ಫ್ಯಾನ್ಸ್ ಜೊತೆ ಮೊದಲ ಒಂದು ಶೋನ ನೋಡಿ ಎಂಜಾಯ್ ಮಾಡಿರೋಂಥ ಸಂಭ್ರಮದಲ್ಲಿ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದು ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಸಿನಪ್ಪ ಎಂಟರ್ಟೈನ್ಮೆಂಟ್. ಕಾಟೇರ ನಿರ್ದೇಶಕ ತರುಣ್ ಅವರು ನನ್ನ ಜೊತೆಲಿದ್ದಾರೆ. ಸೊ 12 ಗಂಟೆ 15 ನಿಮಿಷಕ್ಕೆ ನಾವಿರುವಂಥ ಈ ಒಂದು ಥಿಯೇಟ್ರಲ್ಲಿ ಕಾಟೇರ ದರ್ಶನ ಕೊಟ್ಟಿದೆ. ಸೊ ಫಸ್ಟ್ ಶೋ ಏನಿತ್ತು, ಓಪನ್ ಆಗಿತ್ತು, ಅದರಲ್ಲಿ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ಇಡೀ ಟೀಮು ಒಂದು ಸಿನಿಮಾ ನೋಡಿರೋಂಥದ್ದು. ಸರ್ ಕಂಗ್ರ್ಯಾಚುಲೇಷನ್ಸ್ ಫಸ್ಟಿಗೆ, ಯಾಕೆಂದರೆ ಒಂದು ದೊಡ್ಡ ಓಪನಿಂಗು, ಭಾಳಷ್ಟು ನಿರೀಕ್ಷೆಗಳಿತ್ತು. ಈಚೆ ಹೋಗ್ತಾ ಇರೋ ಮುಖದಲ್ಲಿ ಒಂದು ಸ್ಮೈಲ್ ಕಾಣಿಸ್ತಾ ಇದೆ ನನಗೆ. ಸೊ ಈಗ ನೀವು ಹೇಳಬೇಕಾಗಿರೋದು ಈ ಜರ್ನಿ ಬಗ್ಗೆ, ಇವತ್ತು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರ ಬಗ್ಗೆ, ಇಷ್ಟು ಸಹಿತ ಟೆನ್ಷನ್ನು ಈಗ ಯಾವ ಹಂತದಲ್ಲಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ನೀವೀಗ ಡೀಟೇಲಾಗಿ ಹೇಳಬೇಕು. ಇಲ್ಲ, ಇದು ಏನು ಶ್ರಮ ಪಟ್ಟಿದ್ವಿ ನಾವು 1 ವರ್ಷದಿಂದ, ಅದಕ್ಕೆ ರಿಸಲ್ಟ್ ನಮ್ಮ ಡಿಸ್ಟಿಂಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಂದು ಬುಕಿಂಗ್ಸ್ ಆಗಿರ್ಬೋದು, ಅಷ್ಟು ನಂಬರ್ ಆಫ್ ಥಿಯೇಟರ್ಸ್ ಓಪನ್ ಮಾಡಿ ಎಲ್ಲ ಕಡೆ 30 ಮಿನಿಟ್ಸ್ 40 ಮಿನಿಟ್ಸಲ್ಲಿ ಸೋಲ್ಡ್ ಔಟ್ ಆಗ್ತಾಯಿದೆ. ಅದು ಯಾವ್ದು 12 ಗಂಟೆ ಶೋಗಳು. ಮೊದಲೆಲ್ಲ 1 ಶೋ 2 ಶೋ 12 ಗಂಟೆಗೆ ಮಾಡೋದು ಓಕೆ. ಇಲ್ಲಿ 30-40 ಶೋಸ್ಗಳು 12 ಗಂಟೆದು, ಅದಕ್ಕಿಂತ ಜಾಸ್ತಿ 3 ಗಂಟೆದು ಮತ್ತು 5 ಗಂಟೆದೆಲ್ಲ ಮಾಡ್ತಿದ್ದಾರೆ. ಅದು 100% ಕ್ರೆಡಿಟ್ ದರ್ಶನ್ ಸರ್ಗೆ ಹೋಗುತ್ತೆ. ಯಾಕಂತಂದರೆ ಅವ್ರಿಗಿರೋಂಥ ಒಂದು ಫ್ಯಾನ್ ಫಾಲೋಯಿಂಗ್, ಅವ್ರಿಗಿರೋಂಥ ಒಂದು ಕ್ರೇಜ್, ಅದಕ್ಕೆ ಒಂದು ಒಳ್ಳೆ ಕಾಂಟೆಂಟ್ ಬೆರೆತರೆ ಅದು ಎಷ್ಟು ರೇಂಜಿಗೆ ಮಾಡ್ಬೋದು ಅನ್ನೋದಕ್ಕೆ ಕಾಟೇರ ಒಂದು ಎಕ್ಸಾಂಪಲ್ ಆಗುತ್ತೆ. ಅದೇ ನಮಗೆ ತಂಡವಾಗಿ ಅಥವಾ ಎಲ್ಲರಿಗೂ ನಮಗೆ ಈ ಸಿನಿಮಾ ಬಗ್ಗೆ ಒಂದು ಒಲವಿತ್ತು. ಒಂದು ನಿರೀಕ್ಷೆಗಿಂತ ನಮಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಈ ಸಿನಿಮಾ ನಮಗೆ ನಾವೇನು ಅಂದ್ಕೊಂಡಿದ್ದು ಜನಕ್ಕೆ ಹಂಗೆ ತಲುಪುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವತ್ತಿಲ್ಲಿ ನೋಡಿದ್ಮೇಲೆ ಎಲ್ಲ ಸಿನಿಮಾ ಮುಗಿತಿದ್ದಂಗೆ ಆ ಸೈಲೆನ್ಸ್ಗೆ ಎಲ್ಲ ಬಂದು ನನ್ನ ಹತ್ರ ಮಾತಾಡೋಕ್ಕೆ 2 ನಿಮಿಷ ತೊಗೊತಿದ್ದಾರೆ, ಕಣ್ಣಲ್ಲಿ ನೀರು ಹಾಕ್ಕೊಳ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಬಾಸ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಏನೋ ಒಂದು ಅಭಿಮಾನ, ಅದೊಂದು ಪ್ರೀತಿ ಒಂದು ಈ ಸಿನಿಮಾ ಮೇಲೆ. ಯಾಕಂತಂದರೆ